ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿಯ ವೈರಮುಡಿ ಉತ್ಸವದ ಸ್ಪಾನ್ಸರ್ ವಿವಾದದ ವಿಚಾರ ಸಂಬಂಧ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಸ್ಪಷ್ಟನೆ ನೀಡಿದ್ದು, ಜಾಲತಾಣದಲ್ಲಿ ಸೃಷ್ಟಿಸಿರುವ ಆಹ್ವಾನ ಪತ್ರಿಕೆ ಅಧಿಕೃತವಲ್ಲ, ಕೃತ್ಯ ನಡೆಸಿರುವಂತವರ ವಿರುದ್ಧ ಕಾನೂನು ಕ್ರಮ ಎಂದು ಮಂಡ್ಯ ಡಿಸಿ ಹೇಳಿಕೆ ನೀಡಿದ್ದು, ಪ್ರತಿ ವರ್ಷವೂ ಮೇಲುಕೋಟೆ ವೈರಮುಡಿ ಉತ್ಸವ ನಡೆಯುತ್ತೆ. ಮಂಡ್ಯ ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಮಾರ್ಚ್ 28ಕ್ಕೆ ಮೇಲುಕೋಟೆ ವೈರಮುಡಿ ಬ್ರಹ್ಮೋತ್ಸವ ನಡೆಯಲಿದ್ದು, ಸ್ಪಾನ್ಸರ್ಶಿಪ್ ಬಗ್ಗೆ ಜಾಲತಾಣದಲ್ಲಿ ಆರೋಪ ಕೇಳಿಬಂದಿದೆ. ದೇವಾಲಯದ ಭಕ್ತಾದಿಗಳು ಸ್ಪಾನ್ಸರ್ ವಹಿಸಿಕೊಳ್ಳುವುದಾಗಿ ತಿಳಿಸಿದ್ದು, ವ್ಯವಸ್ಥಾಪನಾ ಸಮಿತಿಯವರು ಸ್ಪಾನ್ಸರ್ ಬಗ್ಗೆ ಚರ್ಚೆ ಮಾಡಿದ್ದಾರೆ. ನಮ್ಮ ಗಮನಕ್ಕೂ ಕೂಡ ಈ ವಿಚಾರ ಬಂದಿದ್ದು, ಕಾರ್ಯಕ್ರಮದ ಇನ್ವಿಟೇಷನ್ ಪತ್ರಿಕೆ ಇನ್ನೂ ಪ್ರಿಂಟ್ ಆಗಿಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರೋ ಪತ್ರಿಕೆ ಅಧಿಕೃತವಲ್ಲ. ಸ್ಪಾನ್ಸರ್ಗಳು ಭಕ್ತಾದಿಗಳು ಮುಂದೆ ಬಂದರೆ ಅಭ್ಯಂತರವಿಲ್ಲ. ಆದರೆ ಸ್ಪಾನ್ಸರ್ ಹೆಸರನ್ನ ನಾವು ಆಹ್ವಾನ ಪತ್ರಿಕೆಯಲ್ಲಿ ಹಾಕುವುದಿಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವುದು ಅಧಿಕೃತ ಪತ್ರಿಕೆ ಅಲ್ಲ, ಯಾರೋ ದುರುದ್ದೇಶವಾಗಿ ಮಾಡಿರೋ ಕೆಲಸ ಎಂದು ಜಿಲ್ಲಾಧಿಕಾರಿ ಹೇಳಿಕೆ ನೀಡಿದ್ದಾರೆ. ಶ್ರೀ ಚೆಲುವನಾರಾಯಣ ಸ್ವಾಮಿ ದೇವಾಲಯದಲ್ಲಿ ಸಂಬಂಧಪಟ್ಟಂತೆ ಪ್ರತಿ ವರ್ಷ ವಿಶ್ವ ಪ್ರಸಿದ್ಧ ವೈರಮುಡಿ ಬ್ರಹ್ಮೋತ್ಸವ ಕಾರ್ಯಕ್ರಮ ನಡೆಯುತ್ತೆ. ಅದರ ಅಂಗವಾಗಿ ಈಗಾಗಲೇ ಜಿಲ್ಲಾಡಳಿತದಿಂದ ಎಲ್ಲ ಸಕಲ ಸಿದ್ಧತೆಗಳನ್ನು ಕೂಡ ನಾವು ಮಾಡಿಕೊಳ್ತಾ ಇದ್ದೇವೆ. 2 ಸಭೆಗಳನ್ನು ಮಾಡಿದ್ದೇವೆ. ಮಾನ್ಯ ಉಸ್ತುವಾರಿ ಸಚಿವರ ನೇತೃತ್ವದಲ್ಲೂ ಕೂಡ ಶಾಸಕರನ್ನು ಒಳಗೊಂಡಂತೆ ಎಲ್ಲರನ್ನೂ ಕೂಡ ಕರೆದು ಈಗಾಗಲೇ ಸಿದ್ಧತೆಗಳ ಬಗ್ಗೆ ತಯಾರಿಯನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ. ಸೊ 23ನೇ ತಾರೀಕಿಂದಲೂ ಕೂಡ ಪ್ರಾರಂಭವಾಗುತ್ತೆ. ಬಹಳ ಮುಖ್ಯವಾಗಿ ವೈರಮುಡಿ ಬ್ರಹ್ಮೋತ್ಸವ ಇದೇ ಮಾರ್ಚ್ 28ನೇ ತಾರೀಕು ನಡೀತಕ್ಕಂಥದ್ದು. ಅದಕ್ಕೂ ಕೂಡ ಸಕಲ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಇದರಲ್ಲಿ ಇತ್ತೀಚೆಗೆ ಕಳೆದ 2 ದಿವಸಗಳಿಂದ ವಾಟ್ಸಪ್ ಮೂಲಕ ಸಾಮಾಜಿಕ ಜಾಲತಾಣಗಳಲ್ಲಿ ಸ್ಪಾನ್ಸರ್ಶಿಪ್ಪನ್ನು ಹೆಚ್ಚು ಒತ್ತನ್ನು ಕೊಡಲಾಗಿದೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಜಿಲ್ಲಾಧಿಕಾರಿಯಾಗಿ ಸ್ಪಷ್ಟವಾದಂಥ ಸ್ಪಷ್ಟೀಕರಣವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಕೆಲವು ದೇವಾಲಯದ ಭಕ್ತಾದಿಗಳು ದಾನಿಗಳು ನಾವಾಗೆ ಕೆಲವು ಅಂಶಗಳನ್ನು ಒಳಗೊಂಡಂತೆ ನಾವು ಸ್ಪಾನ್ಸರ್ಶಿಪ್ನ ವಹಿಸ್ಕೊಳ್ತೇವೆ ಅನ್ನುವಂಥ ಮಾಹಿತಿಯನ್ನು ವ್ಯವಸ್ಥಾಪನಾ ಸಮಿತಿಯವರಿಗೆ ಕೊಟ್ಟಿದ್ದಾರೆ. ಈ ವರ್ಷ ಹೊಸದಾಗಿ ವ್ಯವಸ್ಥಾಪನಾ ಸಮಿತಿಯವರು ನೇಮಕ ಆಗಿದ್ದಾರೆ. ವ್ಯವಸ್ಥಾಪನಾ ಸಮಿತಿಯವರು ಅವರ ನೇತೃತ್ವದಲ್ಲಿ ಸ್ಪಾನ್ಸರ್ನ ತೆಗೆದುಕೊಳ್ಳಿಕ್ಕೆ ಚರ್ಚೆಗಳನ್ನು ಕೂಡ ಮಾಡಿದ್ದಾರೆ. ಅದಾದ ನಂತರ ನಮ್ಮ ಗಮನಕ್ಕೆ ಬಂದ ಮೇಲೆ ಯಾವುದೇ ಆಹ್ವಾನ ಪತ್ರಿಕೆ ಇನ್ವಿಟೇಷನ್ ಇನ್ನೂ ಕೂಡ ಪ್ರಿಂಟ್ ಆಗಿಲ್ಲ. ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರತಕ್ಕಂಥ ಇನ್ವಿಟೇಷನು ಅಧಿಕೃತ ಅಲ್ಲ. ಹಾಗಾಗಿ ನಾವು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ. ನನ್ನ ಗಮನಕ್ಕೆ ಬಂದ ಮೇಲೆ ನಮ್ಮ ತಾಲೂಕು ಟೆಂಪಲ್ನ ಇಒರು ಯಾರಿದ್ದಾರೆ, ಎಕ್ಸಿಕ್ಯೂಟಿವ್ ಆಫೀಸರ್ ಯಾರಿದ್ದಾರೆ, ಅವರಿಗೆ ಸ್ಪಷ್ಟವಾದಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದೇನೆ. ಏನಂತ ಹೇಳಿದರೆ, ಸ್ಪಾನ್ಸರ್ ಕೊಡ್ತಕ್ಕಂಥವ್ರು ಯಾರು ಭಕ್ತಾದಿಗಳು ದಾನಿಗಳು ಮುಂದೆ ಬರ್ತಾರೆ ಅವರು ಕೊಡಲಿಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ, ಕೊಡಬಹುದು. ಅದಕ್ಕೆ ಅಧಿಕೃತವಾದಂಥ ಪತ್ರವನ್ನು ಕೊಡಬೇಕು, ಸೂಕ್ತವಾದಂಥ ಅನುಮತಿಯನ್ನು ತಗೋಬೇಕು. ಆ ಅನುಮತಿಯ ಕೊಟ್ಟು ಅವರು ಕೊಡಲಿಕ್ಕೆ ಯಾವುದೇ ಅಭ್ಯಂತರ ಇಲ್ಲ, ಕೊಡಲಿ.